ಮೂವಿ ಹೆಸರು ಥಾಮ ಅಂದ್ರೆ ಭಯತಾಳಗಳ ರಾಜ ಅಂತ. ಇದು ಸ್ತ್ರೀ ವಿಂಜಯ ಬೇಡಿಯಾದ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ಸೇರುತ್ತೆ. ಈ ಮೂವಿ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ಈ ಸಿನಿಮಾದ ಸಂಪೂರ್ಣ ಕಥೆಯನ್ನ ನಾನು ಹೇಳ್ತೀನಿ. ಚಾಲು ರಖೋ, ಕಂಟಿನ್ಯೂ. ಮೂವಿ ಸ್ಟಾರ್ಟ್ ಆಗುತ್ತೆ 90s ಅಲ್ಲಿ. ಇಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಕಾಡಲ್ಲಿ ಬೇಟೆ ಆಡಕ್ಕೆ ಅಂತ ಬರ್ತಾನೆ. ಆಗ ಎಕ್ಸಾಸನಾನ್ ಅಂತ ಒಬ್ಬ ಬೇಟೆಗಾರ ಬ್ರಿಟಿಷ್ ಅಧಿಕಾರಿ ಮೇಲೆ ದಾಳಿ ಮಾಡಿ ಅವನ ರಕ್ತ ಕುಡಿದು ಸಾಯಿಸ್ಬಿಡ್ತಾನೆ. ಮೂವಿ ಪ್ರೆಸೆಂಟ್ ಸ್ಟೇಷನ್ ಗೆ ಬರುತ್ತೆ. ಇವನ ಹೆಸರು ಆಲೋಕ್ ಅಂತ. ಇವನೇ ನಮ್ಮ ಸಿನಿಮಾದ ಹೀರೋ. ಇವನೊಬ್ಬ ಜರ್ನಲಿಸಂ ಸ್ಟೂಡೆಂಟ್. ಇವನು ಯಾವಾಗೆಲ್ಲ ಕ್ಯಾಮರಾ ಮುಂದೆ ನ್ಯೂಸ್ ರಿಪೋರ್ಟಿಂಗ್ ಮಾಡ್ತಾನೋ ಅವಾಗೆಲ್ಲ ತುಂಬಾ ಟ್ರೋಲ್ ಗೆ ಒಳಗಾಗ್ತಾನೆ. ಅದಕ್ಕೆ ಇವನ್ ಫ್ರೆಂಡ್ಸ್ ಎಲ್ಲ ನಗ್ತಾ ಇದ್ರು. ಒಂದ್ಸರಿ ಇವರೆಲ್ಲ ಕಾಡಿಗೆ ಟ್ರೆಕಿಂಗ್ ಅಂತ ಹೋಗ್ತಾರೆ. ಆಗ ಒಂದು ದೊಡ್ಡ ಕರಡಿ ಆಲೋಕ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಫ್ರೆಂಡ್ಸ್ ಎಲ್ಲರೂ ಇವನನ್ನ ಸಾಯಿಸ್ತು ಅಂತ ಅನ್ಕೊಂತಾರೆ. ಆಲೋಕ್ ತುಂಬಾ ಲಕ್ಕಿ, ಅಲ್ಲಿಂದ ಬಚಾವಾಗ್ತಾನೆ. ಮರದ ಮೂಲೆಯಲ್ಲಿ ಬಿದ್ದಿದ್ದ. ಆಗ ಪ್ರಜ್ಞೆ ತಪ್ಪಿದ ಆಲೋಕನ ತಾರಿಕಾ ನೋಡ್ತಾಳೆ. ಈ ತಾರಿಕಾ ಒಬ್ಳು ಬೇತಾಳ ಆಗಿರ್ತಾಳೆ. ಇವಳು ಮತ್ತು ಇವಳ ಜನಾಂಗದವರು ಈ ಕಾಡಲ್ಲಿ ತಮ್ಮದೇ ಆದಂತ ಒಂದು ನಿಗೂಢ ಲೋಕದಲ್ಲಿ ವಾಸವಾಗಿರ್ತಾರೆ. ಇವನನ್ನು ಹೇಗಾದ್ರೂ ಮಾಡಿ ಕಾಪಾಡಬೇಕಂತ ಹೇಳಿ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಬೇತಾಳ ಲೋಕದಲ್ಲಿ ಎಕ್ಸೋಸ್ ಅನ್ನ ಬೇಡಿ ಹಾಕಿ ಬಂಧಿಸಿದ್ದಾರೆ. ಇಲ್ಲಿ ಎಕ್ಸೋಸ್ ಗುಹೆಯಲ್ಲಿ ನನಗೆ ಮನುಷ್ಯರ ರಕ್ತ ಬೇಕು, ಪ್ರಾಣಿ ರಕ್ತ ಬೇಡ ಅಂತ ಅಂತಿರ್ತಾನೆ. ಈ ಕಡೆ ಆಲೋಕಕ್ಕೆ ಪ್ರಜ್ಞೆ ಬರುತ್ತೆ. ತಾರಿಕಾಳ ಬ್ಯೂಟಿಗೆ ಫಿದಾ ಆಗ್ತಾನೆ. ಈ ಕಡೆ ಬೇತಾಳಗಳೆಲ್ಲ ತಾರಿಕಾ ನಮ್ಮ ಲೋಕಕ್ಕೆ ಒಬ್ಬ ಮನುಷ್ಯನ ಕರ್ಕೊಂಡ್ ಬಂದಿದ್ದಾರೆ ಅಂತ ಗೊತ್ತಾಗಿ, ನೀನು ನಮ್ಮ ರೂಲ್ಸ್ ಅನ್ನ ಬ್ರೇಕ್ ಮಾಡಿದೀಯಾ, ಈ ವ್ಯಕ್ತಿ ಹೊರಗಡೆ ಹೋಗಿ ನಮ್ಮ ಬಗ್ಗೆ ಹೇಳಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಆಲೋಕನ ಎಕ್ಸಸ್ ಗುಹೆ ಒಳಗೆ ತಳ್ಳುತ್ತಾರೆ. ಬಹಳ ವರ್ಷಗಳ ನಂತರ ಒಬ್ಬ ಮನುಷ್ಯ ನನ್ನ ಬಳಿ ಬಂದಿದ್ದಾನೆ, ಅವನ ರಕ್ತನ ಕುಡಿದೆ ಇವತ್ತು ನಾನು ಬಿಡಬಾರ್ದು ಅಂತ ಡಿಸೈಡ್ ಮಾಡ್ತಾನೆ. ಅಷ್ಟರಲ್ಲಿ ತಾರಿಕಾ ಆಲೋಕನ ಎತ್ಕೊಂಡು ಆ ಲೋಕದಿಂದ ಹೊರಗಡೆ ಬರ್ತಾಳೆ. ಆಗ ತಾರಿಕಾ, ಈ ದಾರಿಯಿಂದ ನಿಮ್ಮ ಮನೆ ಸೇರ್ಕೋ, ಇನ್ನು ಮುಂದೆ ನೀನು ಈ ಕಡೆ ಯಾವತ್ತೂ ಬರಬೇಡ ಅಂತ ಹೇಳ್ತಾಳೆ. ನನ್ ಕಡೆ ಬಿಡು, ಮತ್ತೆ ನೀನು ನಿಮ್ಮ ಲೋಕಕ್ಕೆ ವಾಪಸ್ ಹೋದ್ರೆ ನಿನ್ ಜನ ನಿನ್ನ ಸುಮ್ನೆ ಬಿಡಲ್ಲ, ಹೋದ್ರೆ ಇಬ್ರು ಒಟ್ಟಿಗೆ ಹೊರಗಡೆ ಹೋಗೋಣ ಅಂತ ತಾರಿಕನ ತನ್ನ ಜೊತೆ ತಮ್ಮ ಮನೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮನೆಯಲ್ಲಿ ಆಲೋಕ್ ಸತ್ತೋಗಿದ್ದಾನೆ ಅಂತ ಫೋಟೋಕ್ಕೆ ಹೂನಾರ ಹಾಕಿರ್ತಾರೆ. ಆಗ ಎಲ್ಲರೂ ಆಲೋಕನ ನೋಡಿ ಶಾಕ್ ಆಗ್ತಾರೆ. ಆಗ ಆಲೋಕು, ನಾನೇ ನಿಮ್ ಮಗ, ನನ್ಗೆ ಏನು ಆಗಿಲ್ಲ ಅಂತ ಹೇಳ್ತಾನೆ. ನನ್ನನ್ನ ಇವಳೇ ಬಚಾವ್ ಮಾಡಿದ್ದು, ಇವತ್ತು ನಾನು ಬದುಕಿದ್ದೀನಿ ಅಂದ್ರೆ ಅದಕ್ಕೆ ಇವಳೇ ಕಾರಣ, ಇವಳು ಸ್ವಲ್ಪ ದಿನ ನಮ್ಮ ಮನೆಗೆ ಇರ್ತಾಳೆ ಅಂತ ಹೇಳ್ತಾನೆ. ಆಗ ಅಪ್ಪ ಅಮ್ಮ ನನ್ನ ಮಗನ ಪ್ರಾಣ ಕಾಪಾಡಿದವಳು ನೀನು, ಎಷ್ಟು ದಿನ ಬೇಕಾದ್ರೂ ನಮ್ಮ ಮನೇಲಿ ಇರೋ ಅಂತ ಹೇಳ್ತಾರೆ. ಆದ್ರೆ ಆಲೋಕ್ನ ತಂದೆಗೆ ತಾರಿಕಾ ವರ್ತನೆ ಸ್ವಲ್ಪ ವಿಚಿತ್ರವಾಗಿ ಅನ್ಸುತ್ತೆ. ಊಟದ ಸಮಯದಲ್ಲಿ ಆಲೋಕ್ ಮತ್ತೆ ಬಂದಿರೋ ಖುಷಿಯಲ್ಲಿ ವೆರೈಟಿ ಅಡಿಗೆಯನ್ನ ಮಾಡಿರ್ತಾರೆ. ಆದ್ರೆ ತಾರಿಕಾಗೆ ಅದು ಯಾವುದು ಇಷ್ಟ ಆಗಲ್ಲ. ಬೇತಾಳಗಳ ಊಟ ರಕ್ತ, ಅವಳು ಪ್ರಾಣಿಗಳ ರಕ್ತನ ಕುಡಿದು ಜೀವಿಸೋದು. ಸೊ ಅವಳು ಊಟ ಬಿಟ್ಟು ಮಧ್ಯದಲ್ಲಿ ಎದ್ದು ಹೋಗ್ತಾಳೆ. ಇದರಿಂದ ಅಪ್ಪ ಅಮ್ಮಗೆ ತಾರಿಕಾಳ ಮೇಲೆ ಸ್ವಲ್ಪ ಡೌಟ್ ಬರುತ್ತೆ. ಆಲೋಕ್ ನೋಡಿದ್ರೆ ಫೇವರ್ ವೆಜ್, ಆಗ ತಾರಿಕಾಳ ಹೊಟ್ಟೆ ತುಂಬಿಸ್ಬೇಕು, ಅವಳಿಗೆ ನಾನ್ ವೆಜ್ ಕೊಡಿಸಿ ಹೊಟ್ಟೆ ತುಂಬಿಸೋಣ ಅಂತ ತಾರಿಕನ್ನ ಡಾಬಾ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ತಾರಿಕಾ ಡಾಬಾದಲ್ಲಿ ಆಲ್ಕೋಹಾಲ್ ಅನ್ನು ನೋಡ್ಬಿಟ್ಟು ಅದು ರೆಡ್ ಕಲರ್ ಇದೆ ರಕ್ತ ಅಂತ ಹೇಳಿ ಕುಡಿತಾಳೆ. ಇದರಿಂದ ತಾರಿಕಾ ನಶೆಗೆ ಒಳಗಾಗಿ ಕುಣಿದು ಕುಪ್ಪಳಿಸ್ತಾಳೆ. ಅಲ್ಲಿರುವ ಕೆಲ ಹುಡುಗರು ತಾರಿಕನ ಬ್ಯೂಟಿ ನೋಡಿ ಅವಳಿಂದ ಬೀಳ್ತಾರೆ. ಆಗ ಆಲೋಕ್ ತಾರಿಕನ ಕರ್ಕೊಂಡು ಮನೆಗೆ ಹೋಗ್ತಾನೆ. ಆಗ ಆ ಹುಡುಗರು ಆಲೋಕನ ಚೇಸ್ ಮಾಡ್ಕೊಂಡ್ ಬಂದು ಆ ಹುಡುಗಿ ನಮಗೆ ಬೇಕಂತ ಆಲೋಕನ ಒಡೆಯಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿದಂತ ನಮ್ಮ ತಾರಿಕಾ ವ್ಯಾಂಪೈರ್ ಆಗಿ ಬದಲಾಗಿ ಅಷ್ಟು ಜನನು ಸಾಯಿಸ್ತಾಳೆ. ಅಂಡ್ ಇದನ್ನೆಲ್ಲ ಲೈವ್ ಆಗಿ ನೋಡಿದ ನಮ್ಮ ಆಲೋಕ್ ಅಲ್ಲೇ ಗಾಬರಿಗೊಂಡು ತಾರಿಕಾಳನ್ನ ಮನೆ ಕರ್ಕೊಂಡ್ ಬರ್ತಾನೆ. ಈಗ ಅದೇ ಟೈಮ್ಗೆ ಆಲೋಕ್ನ ಮನೆಗೆ ಪೊಲೀಸ್ ಆಫೀಸರ್ ಬರ್ತಾರೆ. ಆಗ ಪೊಲೀಸ್, ಇಲ್ಲೇ ಸರೌಂಡಿಂಗ್ ಅಲ್ಲೇ ಒಂದು ಕೊಲೆ ನಡೆದಿದೆ, ನಮ್ಗೆ ಯಾಕೋ ನಿಮ್ ಮೇಲೆ ಡೌಟ್, ನಿಮ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ತಾರಿಕಾಳನ್ನ ಕರ್ಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಈ ಪೊಲೀಸ್ ಕೂಡ ಬೇತಾಳ ಆಗಿದ್ದ. ನೀನು ಪಬ್ಲಿಕ್ ಅಲ್ಲಿ ಈ ತರ ಮಾಡೋಂಗಿಲ್ಲ, ಆ ಹುಡುಗನಿಗೋಸ್ಕರ ನಿನ್ನ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ ನಿಮ್ ಜನಾಂಗದ ವಿರುದ್ಧ ಹೋಗ್ತಾ ಇದೀಯಾ, ಸುಮ್ನೆ ಇವನ್ನೆಲ್ಲ ಬಿಟ್ಟು ನಿನ್ನ ಲೋಕಕ್ಕೆ ನೀನು ವಾಪಸ್ ಹೋಗುವಂತ. ಆಗ ತಾರಿಕಾ ಆಲೋಕ್ ಹತ್ರ ಬಂದು, ನಾನು ಹೆಚ್ಚು ದಿನ ಇರೋದು ಇಲ್ಲಿ ಸೇಫ್ ಅಲ್ಲ, ಬಸ್ ಹತ್ಕೊಂಡು ಕಾಡಿನ ಕಡೆ ಹೋಗ್ತಾಳೆ. ಆದ್ರೆ ಆಲೋಕ್ಗೆ ತಾರಿಕಿನ ಮೇಲೆ ಹೆವಿ ಲವ್ ಆಗಿರುತ್ತೆ. ಆಗ ಆಲೋಕ್ ತಾರಿಕನ ಫಾಲೋ ಮಾಡ್ಕೊಂತ ಬರ್ತಾ ಇರ್ತಾನೆ. ಅನ್ಫಾರ್ಚುನೇಟ್ಲಿ ಬಸ್ ಅನ್ನ ಚೇಸ್ ಮಾಡಕೊಂತ ಹೋಗಿ ಕಾರಿಗೆ ಕ್ರಾಶ್ ಆಗಿ ಆಲೋಕ್ ಹೆವಿ ಇಂಜುರಿ ಆಗಿ ಬೀಳ್ತಾನೆ. ಆಗ ತಾರಿಕಾ ಬಸ್ ಇಂದ ಇಳಿದು ಆಲೋಕ್ ಹತ್ರ ಬರ್ತಾಳೆ. ಇಲ್ಲಿ ಆಲೋಕ್ನ ಎದೆ ಬಡಿತ ನಿಧಾನವಾಗಿ ನಿಲ್ತಾ ಬರುತ್ತೆ. ಆಗ ತಾರಿಕಾಳಿಗೆ ಬೇರೆ ಯಾವುದೇ ಆಪ್ಷನ್ ಕಾಣದೆ ಸುಮ್ನೆ ಇದ್ರೆ ಹೇಗೋ ಆಲೋಕ್ ಸತ್ತಾಗ್ತಾನೆ ಅಂತ ಆಲೋಕ್ನ ಕಚ್ಚಿ ಬಿಡ್ತಾಳೆ. ಇದರಿಂದ ಆಲೋಕ್ ಬೇತಾಳ ಆಗಿ ಕನ್ವರ್ಟ್ ಆಗ್ತಾನೆ. ಮತ್ತು ಆಲೋಕ್ ಬೇತಾಳ ಆಗಿ ಬದಲಾದ ತಕ್ಷಣ ಆ ಬೇತಾಳ ಜನಾಂಗದವರಿಗೆ ಎಕ್ಸೋಸನ್ಗೆ ತಾರಿಕಾಳು ಬೇರೆ ಯಾರನ್ನೋ ಬದಲಾಯಿಸೋದಾಗಿ ಸೂಚನೆ ಸಿಗುತ್ತೆ. ಇದರಿಂದ ಎಕ್ಸೋಸನ್ ತಾರಿಕಾ ರೂಲ್ಸ್ ಬ್ರೇಕ್ ಮಾಡಿದ್ದಾಳೆ, ನನ್ನ ಬಿಟ್ಟು ಈಗ ನೀವು ತಾರಿಕಾಳನ್ನ ಬಂಧಿಸಬೇಕು ಅಂತ ಹೇಳ್ತಾನೆ. ಆಲೋಕ್ ಇಂಜುರಿ ಆಗಿರೋದನ್ನು ನೋಡಿ ಅವನನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಯಾವಾಗ ಆಲೋಕ್ಗೆ ಪ್ರಜ್ಞೆ ಬರುತ್ತೋ ಆಗ ಆಲೋಕ್ ಹಾಸ್ಪಿಟಲ್ ಇರುವ ಬ್ಲಡ್ ಸ್ಟೋರ್ ರೂಮ್ ಗೆ ಹೋಗಿ ಅಲ್ಲಿ ಮನುಷ್ಯರ ರಕ್ತವನ್ನ ಕುಡಿತಾ ಇರ್ತಾನೆ. ಇದನ್ನ ಲೈವ್ ಆಗಿ ನೋಡಿದ
ನೋಡಿದ ಅವ್ರ ಅಪ್ಪನಿಗೆ ಅಲ್ಲಿ ಶಾಕ್ ಆಗುತ್ತೆ. ಯಾಕೆಂದ್ರೆ ಆಲೋಕ್ ಈಗ ಕಂಪ್ಲೀಟ್ ಆಗಿ ವ್ಯಾಂಪೈರ್ ಆಗಿ ಬದಲಾಗಿದ್ದಾನೆ. ನೆಕ್ಸ್ಟ್ ಆಲೋಕ್ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾನೆ. ಆಗ ಆಲೋಕ್ ತಾರಿಕಳ ಹತ್ರ ನಾನು ಯಾಕೆ ಈ ತರ ಕನ್ವರ್ಟ್ ಮಾಡಿದೆ ಅಂತ ರೇಗ್ತಾ ಇರ್ತಾನೆ. ಆಗ ತಾರಿಕಾ, ನಾನು ಏನಾದ್ರೂ ನಿನ್ನ ಕಚ್ಚದೆ ಹೋಗಿದ್ರೆ ನೀನು ಸತ್ತೋಗ್ತಾ ಇದ್ದೆ. ಆ ಟೈಮ್ ನಲ್ಲಿ ನಿನ್ನ ಕಾಪಾಡಕ್ಕೆ ನನಗೆ ಬೇರೆ ಯಾವುದೇ ಆಪ್ಷನ್ಸ್ ಇರ್ಲಿಲ್ಲ. ಮುಂದೆ ತಾರಿಕಾ ಕಂಪ್ಲೀಟ್ ಆಗಿ ಬೇತಾಳಗಳ ಬಗ್ಗೆ ಹೇಳ್ತಾಳೆ. ಅಸ್ಲಿಗೆ ಯಾವಾಗ ಮಹಾಕಾಳಿ ರಕ್ತ ಬೀಜಾಸುರನ ಸಾಯಿಸಕ್ ಬಂದಿರ್ತಾಳೋ ಆವಾಗ ರಕ್ತ ಬೀಜಾಸುರನ ರಕ್ತ ಕೆಳಗಡೆ ಹೋಗದೆ ಇರುವಾಗೆ ನೋಡ್ಕೊಳ್ಳೋಕೋಸ್ಕರ ಈ ಬೇತಾಳಗಳನ್ನ ಸೃಷ್ಟಿ ಮಾಡಿರ್ತಾಳೆ. ಅದಕ್ಕೆ ಬೇತಾಳಗಳು ರಕ್ತ ಬೀಜಾಸುರನ ರಕ್ತವನ್ನ ಕುಡಿತಾ ಇರ್ತಾವೆ. ಇದೇ ರೀತಿಯಾಗಿ ಭೂಮಿ ಮೇಲೆ ರಕ್ತ ಕುಡಿತಾನೆ ಬೇತಾಳಗಳು ಬದುಕೊಂಡು ಬಂದಿರ್ತಾವೆ. ಸ್ವತಂತ್ರ ಕಾಲದಲ್ಲಿ ಅವರು ಮನುಷ್ಯ ಲೋಕಕ್ಕೆ ಬರ್ತಾರೋ ಬ್ರಿಟಿಷರು ಭಾರತೀಯರನ್ನ ಗುಂಡಿಕ್ಕಿ ಕೊಲ್ಲೋ ದೃಶ್ಯ ಅವರಿಗೆ ಕಾಣುತ್ತೆ. ಅದಕ್ಕೆ ಇವರು ಅಷ್ಟು ಜನರ ಸಾವನ್ನು ನೋಡಿ ಮನುಷ್ಯರು ನಮಗಿಂತ ಕ್ರೂರಿಗಳು, ಕಾಳಿ ಮತ್ತೆ ಆದೇಶದಂತೆ ನಾವು ಯಾವತ್ತು ಮನುಷ್ಯ ಲೋಕಕ್ಕೆ ಹೋಗಲ್ಲ, ಪ್ರಾಣಿಗಳ ರಕ್ತವನ್ನು ಕುಡ್ಕೊಂಡು ನಮ್ದೇ ಲೋಕದಲ್ಲಿ ಕಾಡಲ್ಲಿ ಇರ್ತೀವಿ ಅಂತ ಹೇಳ್ತಾವೆ. ಬೇತಾಳಗಳ ಸೀನಿಯರ್ ಎಕ್ಸಸ್ ಅನ್ನು ಈ ರೂಲ್ಸ್ ಗೆ ಒಪ್ಕೊಳ್ಳಲ್ಲ. ಅವನು ಮನುಷ್ಯರನ್ನ ಕಚ್ಚಿ ಅವರ ರಕ್ತವನ್ನ ಕುಡಿತಾ ಇರ್ತಾನೆ. ಅಂಡ್ ಯಾವಾಗ ಇವನು ಮನುಷ್ಯರನ್ನ ಕಚ್ತಾನೋ ಅವರು ಕೂಡ ಬೇತಾಳ ಆಗ್ತಾರೆ. ಇಲ್ಲಿ ಎಷ್ಟು ಜನ ಬೇತಾಳ ಇದಾರೋ ಅವರು ಕೂಡ ಎಕ್ಸೋಸ್ ಕೈಯಲ್ಲಿ ಕಚ್ಕೊಂಡಿರ್ತಾರೆ. ಅದಕ್ಕೆ ಎಕ್ಸೋಸ್ ಅನ್ನ ತಡೆಯೋದಕ್ಕೋಸ್ಕರ ಕಾಳಿ ಮಾತೆಯ ಮಂತ್ರವನ್ನು ಪಠಣ ಮಾಡಿ ಎಕ್ಸೋಸ್ ಅನ್ನ ಗುಹೆ ಒಳಗೆ ಬಂಧಿಸಿರ್ತಾರೆ. ಅಂಡ್ ಅಂದಿನಿಂದ ಯಾರಾದ್ರೂ ಮನುಷ್ಯರನ್ನ ಕಚ್ಚಿ ರಕ್ತ ಕುಡಿದ್ರೆ ಅವರನ್ನು ಇದೇ ತರ ಬಂಧಿಸಬೇಕಾಗುತ್ತೆ ಅಂತ ರೂಲ್ಸ್ ಮಾಡ್ತಾರೆ. ಅಂಡ್ ಈ ಬೇತಾಳಗಳ ಕೆಲಸ ಲೋಕವನ್ನು ರಕ್ಷಣೆ ಮಾಡೋದು. ಆ ಲೋಕಿಗೆ ಲೋಕದ ರಕ್ಷಣೆ ಮಾಡಕ್ಕೆ ನನಗೆ ಇಷ್ಟ ಇಲ್ಲ, ನನ್ನನ್ನ ನನ್ನ ಪಾಡಿದನ್ನ ಬಿಟ್ಟು ಬಿಡು ಅಂತ ಹೇಳ್ತಾನೆ. ಈ ಕಡೆ ಆಲೋಕನ ತಂದೆ ಆಲೋಕನ ಸರಿ ಮಾಡೋದಕ್ಕೋಸ್ಕರ ಆಳೋಲಯ್ಯ ಎಂಬ ಬಾಬನ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಬಾಬಾ ಬೇರೆ ಯಾರು ಅಲ್ಲ, ಮುಂಚೆ ಇದ್ನಲ್ಲ ಅವನೇ ಇವನು. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಬಾಬನ ತೋರಿಸ್ತಾರೆ. ಬೇಡಿಯಾ ಫಿಲ್ಮ್ ಬಂದ್ಬಿಟ್ಟು ತಲೆಯಿಲ್ಲದ ರಾಕ್ಷಸನ ಸಾಯಿಸಾದ್ಮೇಲೆ ತುಂಬಾ ವೀಕ್ ಆಗಿ ಹೋಗಿದ್ದಾನೆ. ಅವನ ಮೇಲೆ ಅವನಿಗೆ ಕಂಟ್ರೋಲ್ ಇಲ್ಲ. ಹೇಗಾದ್ರೂ ಮಾಡಿ ಅವನನ್ನು ಸರಿ ಮಾಡಿ ಅಂತ ಕೇಳ್ಕೊತಾ ಇರ್ತಾನೆ. ಅದಕ್ಕೆ ಬಾಬಾ ಯಾರ್ದಾದ್ರೂ ಬೇತಾಳ ರಕ್ತ ಕುಡಿಸು, ಅವನು ನಾರ್ಮಲ್ ಆಗಿ ಶಕ್ತಿಶಾಲಿ ಆಗ್ತಾನೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಆಲೋಕ್ ಬಂದು ಅವ್ರ ತಂದೆ ಬಾಬನ ಹತ್ರ ಬಂದು ನನ್ನ ಮಗನ ಹೇಗಾದ್ರೂ ಸರಿ ಮಾಡಿ ಅಂತ ಹೇಳ್ತಾನೆ. ಮನುಷ್ಯರನ್ನ ಬೇಕಾದ್ರೆ ಬೇತಾಳ ಮಾಡಬಹುದು, ಆದ್ರೆ ಬೇತಾಳ ಯಾವತ್ತು ಮನುಷ್ಯ ಆಗೋಕೆ ಆಗಲ್ಲ, ಇದಕ್ಕೆ ಪರಿಹಾರನೇ ಇಲ್ಲ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಬೇಡಿಯಾನ ಫ್ರೆಂಡ್ ಆಲೋಕನ ನೋಡಿ ಪ್ಲೀಸ್ ನಮ್ಮ ಫ್ರೆಂಡ್ ಬೇಡಿಯಾ ಬಂದಾಗ ರಕ್ತ ಕೊಡು, ಆಗ ಸರಿ ಹೋಗ್ತಾನೆ ಅಂತ ಹೇಳ್ತಾನೆ. ಆದ್ರೆ ಆಲೋಕ್ ಅದ್ರ ಬಗ್ಗೆ ತಲೆ ಕೆಡಿಸೋಣದೇ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಆಲೋಕ್ ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಬೇತಾಳ ಕಡೆಯವರು ಆಲೋಕನ ಫಾಲೋ ಮಾಡ್ಕೊತಾ ಬರ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಇವನ್ ಕಣ್ಣು ಮುಂದೆ ಬೇಡಿಯಾ ಬರ್ತಾನೆ. ಆಗ ಬೇಡಿಯಾ ನನಗೆ ನಿನ್ ರಕ್ತ ಬೇಕು ಕೊಡು ಅಂತ ಕೇಳ್ತಾನೆ. ಬೇಕಿದ್ರೆ ತಗೋಬಾ ಅಂತ ಚಾಲೆಂಜ್ ಮಾಡ್ತಾನೆ. ಇದರಿಂದ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಇಲ್ಲಿ ಆಲೋಕ ತುಂಬಾ ಸ್ಟ್ರಾಂಗ್ ಆಗಿರುತ್ತಾನೆ, ಆರಾಮಾಗಿ ಬೇಡಿಯಾ ಜೊತೆ ಫೈಟ್ ಮಾಡ್ತಿರ್ತಾನೆ. ಈ ಫೈಟ್ ಮಧ್ಯೆ ಅನ್ಫಾರ್ಚುನೇಟ್ಲಿ ಆಲೋಕ್ನ ಒಂದೇ ಒಂದು ಡ್ರಾಪ್ ಬ್ಲೇಡಿಯಾ ಕುಡ್ಕೋತಾನೆ. ಆ ಒಂದು ಡ್ರಾಪ್ ಇಂದ ಬ್ಲೇಡಿಯಾ ಹೆವಿ ಸ್ಟ್ರಾಂಗ್ ಆಗಿ ಆಲೋಕ್ನ ಹಿಗ್ಗ ಮುಗ್ಗ ಹೊಡಿತಾನೆ. ಆಲೋಕ್ ಬೇಡಿಯಾನ ಕಂಟ್ರೋಲ್ ಮಾಡಕ್ಕಾಗದೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಬೇಡಿಯಾ ಮಾಲ್ ಒಳಗಡೆ ಹೋಗಿ ಧ್ವಂಸ ಮಾಡ್ತಿರ್ತಾನೆ. ಆಗ ಬೇಡಿಯಾ ಯಾವಾಗ ತನ್ನ ಮುಖವನ್ನ ಕನ್ನಡಿಯಲ್ಲಿ ನುಡುಗುತ್ತಾನೋ ನಾನು ಮನುಷ್ಯ ಅಂತ ಹೇಳ್ತಾ ತಾನು ಮತ್ತೆ ನಾರ್ಮಲ್ ಸ್ಥಿತಿಗೆ ಬರ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಪೊಲೀಸ್ ಆಲೋಕ್ ಹತ್ರ ಬಂದು ಬೇಡಿಯಾನ ಹುಡುಕ್ತಾ ಇದ್ದಾನೆ. ನಿನ್ ರಕ್ತ ಬೇಕಾ ಅವನಿಗೆ, ಯಾವುದೇ ಕಾರಣಕ್ಕೂ ಅವನಿಗೆ ನಿನ್ ರಕ್ತ ಕೊಡಬೇಡ ಅಂತ ಹೇಳ್ತಾನೆ. ನಾನೇನು ಅವನಿಗೆ ರಕ್ತ ಕೊಟ್ಟಿಲ್ಲ, ಅನ್ಫಾರ್ಚುನೇಟ್ಲಿ ನನ್ನೊಂದು ಡ್ರಾಪ್ ರಕ್ತದಿಂದ ಅವನು ಬದಲಾಗಿದ್ದಾನೆ ಅಂತ ಹೇಳ್ತಾನೆ. ಆಗ ಪೊಲೀಸ್ ಆಫೀಸರ್ ಆ ಒಂದು ಡ್ರಾಪ್ ರಕ್ತದಿಂದ ಅವನು ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ ಅಂತ ಹೇಳ್ತಾನೆ. ಅವನು ನಮ್ಮ ಮೇಲೆ ಯಾವ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು, ಒಂದು ಸೇಫ್ ಜಾಗಕ್ಕೆ ಹೋಗೋಣ ಬಾ ಅಂತ ಹೇಳ್ತಾನೆ. ಅದಕ್ಕೆ ತಾರಿಕ್ ಮತ್ತು ಆಲೋಕ್ ಪೊಲೀಸ್ ಆಫೀಸರ್ ಹೇಳದಂತೆ ಬೇರೆ ಜಾಗಕ್ಕೆ ಬರ್ತಾರೆ. ಇಲ್ಲಿ ಆಲೋಕ್ ಪಬ್ಬಿಗೆ ಬಂದ ಮೇಲೆ ಒಂದು ಡ್ರಿಂಕ್ಸ್ ಅನ್ನ ಕುಡಿತಾನೆ. ಪೊಲೀಸ್ ಆಫೀಸರ್ ಆ ಡ್ರಿಂಕ್ ಅಲ್ಲಿ ಪ್ರಜ್ಞೆ ತಪ್ಪ ಮಾತ್ರೆಯನ್ನು ಹಾಕಿರ್ತಾನೆ. ಇದರಿಂದ ಆಲೋಕ್ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾನೆ. ಆಗ ಬೇತಾಳ ಕಡೆ ಇರೋರೆಲ್ಲ ತಾರಿಕ್ ಹತ್ರ ಬಂದ್ಬಿಟ್ಟು ನೀನು ತಪ್ಪು ಮಾಡಿರೋದಕ್ಕೆ ಈ ಬೇಡಿಯಾ ಇವತ್ತು ಸ್ಟ್ರಾಂಗ್ ಆಗಿದ್ದೇನೆ ಅಂತ ಎಲ್ಲರನ್ನ ಹುಡುಕ್ತಾ ಇದ್ದಾರೆ, ನೀನಾಗಿ ನೀನೇ ಬಂದ್ರೆ ಸರಿ, ಇಲ್ಲ ಅಂದ್ರೆ ಸರಿ ಇರಲ್ಲ, ನೀನು ಆಲೋಕ್ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವನನ್ನ ಸೇಫ್ ಆಗಿ ನೋಡ್ಕೋತೀವಿ ಅಂತ ಹೇಳ್ತಾರೆ. ಆಗ ತಾರಿಕ ಬೇತಾಳ ಲೋಕಕ್ಕೆ ಹೋಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಆಲೋಕಿಗೆ ಪ್ರಜ್ಞೆ ಬರುತ್ತೆ. ಪೊಲೀಸ್ಗೆ ಆಲೋಕ್ ತಾರಿಕ್ ಎಲ್ಲಿ ಅಂತ ಕೇಳಿದಾಗ ಅವಳು ರೂಲ್ಸ್ ಬ್ರೇಕ್ ಮಾಡಿದಾಳೆ, ಅದಕ್ಕೆ ಅವಳನ್ನ ಬೇತಾಳ ಲೋಕದಲ್ಲಿ ಬಂಧಿಸಿದ್ದಾರೆ ಅಂತ ಹೇಳ್ತಾನೆ. ನೀನು ಸಿಟಿ ಬಿಟ್ಟು ಬೇರೆ ಎಲ್ಲಿ ಹೊರಗಡೆ ಹೋಗಬೇಡ, ಆ ಬೇಡಿಯ ನಿನ್ನ ಮೇಲೆ ಯಾವ ಬೇಕಾದ ಅಟ್ಯಾಕ್ ಮಾಡಬಹುದು ಅಂತ ಹೇಳ್ತಾನೆ. ಇದರಿಂದ ಆಲೋಕಿಗೆ ತುಂಬಾನೇ ಬೇಜಾರಾಗುತ್ತೆ. ಆಗ ಆಲೋಕನ ತಂದೆ ನನಗೆ ಗೊತ್ತು ನಿನಗೆ ತಾರಿಕ್ ಅಂದ್ರೆ ಇಷ್ಟ ಅಂತ, ತಾರಿಕಳು ನಿನಗೋಸ್ಕರ ಇಷ್ಟೆಲ್ಲ ಮಾಡಿದಾಳೆ, ತಾರಿಕಳ ಕಾಪಾಡೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾನೆ. ಇದಕ್ಕೆ ಆಲೋಕು ತಾರಿಕನ ಕಾಪಾಡಕ್ಕೆ ಅಂತ ಕಾಡಿಗೆ ನುಗ್ಗುತ್ತಾನೆ. ಇಲ್ಲಿ ತಾರಿಕಳನ್ನ ಬಂಧಿಸಿಬಿಟ್ಟು ಎಕ್ಸಾಸ್ ಅನ್ನ ರಿಲೀಸ್ ಮಾಡಿರ್ತಾರೆ. ನಾನೇ ನಿಮ್ಮ ನಾಯಕ, ಇನ್ ಮುಂದೆ ನಾನು ಹೇಳಿದಾಗ ನೀವೆಲ್ಲ ಕೇಳಬೇಕು ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಆಲೋಕ್ ಅಲ್ಲಿಗೆ ಬಂದ್ಬಿಟ್ಟು ತಾರಿಕಳ ಅವಳು ಏನು ತಪ್ಪಿಲ್ಲ, ಅವಳನ್ನು ಬಿಟ್ಬಿಡಿ ಅಂತ ಕೇಳ್ತಾನೆ. ಎಕ್ಸಾಸನ್ ಅದಕ್ಕೆ ಒಪ್ಪೋದಿಲ್ಲ. ಅದಕ್ಕೆ ಆಲೋಕು ಬೇಕಾದ್ರೆ ನೀವು ಇಬ್ರು ಬೇತಾಳಗಳನ್ನ ಕಳಿಸಿ ನಾನು ಅದ್ರ ಜೊತೆ ಫೈಟ್ ಮಾಡ್ತೀನಿ, ನಾನು ಏನಾದ್ರೂ ಗೆದ್ರೆ ತಾರೆಗಳನ್ನ ಒಂದ್ ತಿಂಗಳು ಬಂಧಿಸಿ ಬಿಟ್ಬಿಡಿ ಅಂತ ಕೇಳ್ತಾನೆ. ಅದಕ್ಕೆ ಸರಿ ಅಂತ ಎಕ್ಸಾಸನ್ ಇಬ್ರು ಬೇತಾಳಗಳನ್ನ ಆಲೋಕನ ಎದುರಿಗೆ ಬಿಡುತ್ತಾರೆ. ಆಲೋಕು ತಾರೆಗಳಿಗೋಸ್ಕರ ಫೈಟ್ ಮಾಡಿ ಗೆಲ್ತಾನೆ. ಎಕ್ಸಾಸನ್ಗೆ ಹೇವಿ ಕೋಪ ಬರುತ್ತೆ. ಸಾಯೋ ಬೇತಾಳಗಳಲ್ಲಿ ಕಚ್ಚಿ ಸಂಪೂರ್ಣ ಸಾಯಿಸಿ ತಾನೇ ಆಲೋಕನ ಎದುರಿಗೆ ಫೈಟ್ ಇಳಿತಾನೆ.
ಆಗ ಇವನು ಆಲೋಕನ ಆರಾಮಾಗಿ ಸೋಲಿಸ್ತಾನೆ. ಅಂಡ್ ಇದನ್ನೆಲ್ಲ ಕಣ್ಣಾರೆ ನೋಡಿದಂತ ಬೇತಾಳ ಸ್ವಾಮೀಜಿ, ಎಕ್ಸೋಸನ್ ಏನಾದ್ರೂ ದೊರೆಯಾದ್ರೆ ನಮ್ಮ ಜನಾಂಗಕ್ಕೆ ಅಪಾಯ, ಎಕ್ಸೋಸನ ತಡೆಯಕ್ಕೆ ಆಲೋಕ್ ಒಬ್ಬನೇ ಸಾಕಾಗಲ್ಲ ಅಂತ ತಾರಿಕ್ಗಳನ್ನ ರಿಲೀಸ್ ಮಾಡ್ತಾನೆ. ಆಗ ತಾರಿಕ್ ಮತ್ತು ಆಲೋಕ್ ಇಬ್ರು ಸೇರಿ ಎಕ್ಸೋಸ್ ಜೊತೆ ಫೈಟ್ ಮಾಡ್ತಾರೆ. ಎಕ್ಸೋಸ್ ಸ್ಟ್ರಾಂಗ್ ಇರೋದ್ರಿಂದ ಆಲೋಕನ ಸಾಯಿಸ್ಬಿಡ್ತಾನೆ. ಇದರಿಂದ ಅಲ್ಲಿ ಇರೋರೆಲ್ಲರೂ ಮಂಕ್ ಹಾಕ್ತಾರೆ. ಬಟ್ ಅದೇ ಟೈಮ್ಗೆ ಕಾಳಿ ಮಾತೆಯಿಂದ ಒಂದು ಪ್ರಜ್ವಲ ಬೆಳಕು ಅವನ ಮೇಲೆ ಬಿದ್ದು ಆಲೋಕ್ ಮತ್ತೆ ದೈವ ಶಕ್ತಿಯಿಂದ ಜೀವಂತವಾಗಿ ಒಬ್ಬ ದೈವ ಶಕ್ತಿ ಇರುವ ಬೇತಾಳ ಆಗ್ತಾನೆ. ಈಗ ಆಲೋಕ್ ತನ್ನ ಪವರ್ ಯೂಸ್ ಮಾಡಿಕೊಂಡು ಆರಾಮಾಗಿ ಎಕ್ಸೋಸ್ ಅನ್ನ ಸೋಲಿಸ್ತಾನೆ. ಆಗ ಸ್ವಾಮೀಜಿ ಎಕ್ಸೋಸ್ ಅನ್ನ ವರ್ತನೆಗೋಸ್ಕರ ಅವನನ್ನು ಮತ್ತೆ ಆ ಗುಹೆ ಒಳಗಡೆ ಬಂಧಿಸ್ತಾರೆ. ಆಗ ಆಲೋಕ್ನೆ ಮುಂದಿನ ದೊರೆ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಗುಹೆಯಲ್ಲಿ ಬಂಧಿಸಿರುವ ಎಕ್ಸೋಸ್ ಅನ್ನ ತಲೆ ಇಲ್ಲದ ರಾಕ್ಷಸ ಅವನನ್ನ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅಂಡ್ ಈ ವಿಷಯ ಆಲೋಕ್ ಮತ್ತೆ ಆ ಸ್ವಾಮಿಗೆ ಗೊತ್ತಾಗುತ್ತೆ. ಆಗ ಸ್ವಾಮೀಜಿ ಪಕ್ಕ ಎಕ್ಸೋಸ್ ಮತ್ತು ಆ ತಲೆ ಇಲ್ಲದ ರಾಕ್ಷಸ ತುಂಬಾ ಅಂದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ. ಅವನನ್ನು ಸೋಲಿಸಬೇಕಂದ್ರೆ ನೀನು ಬೇಡಿಯನ್ನ ರಕ್ತ ಕುಡಿಬೇಕು. ಸೊ ಅವನನ್ನು ಸೋಲಿಸೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ರಾತ್ರಿಯಲ್ಲಿ ಬೇಡಿಯ ಬೇತಾಳಗಳು ಇರುವ ಕಾಡಿಗೆ ಬರ್ತಾನೆ. ಸೊ ಅಲ್ಲಿಗೆ ಪೋಸ್ಟ್ ಕ್ರೆಡಿಟ್ ಸೀನ್ ಕೂಡ ಮುಗಿಯುತ್ತೆ. ಮತ್ತೆ ಸೇಮ್ ಸೀನ್ ಅಲ್ಲಿ ಯೂನಿವರ್ಸ್ ನೆಕ್ಸ್ಟ್ ಮೂವಿಯ ಶಕ್ತಿಶಾಲಿನಿಯ ಟೈಟಲ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಇದಾಗಿತ್ತು ಮೂವಿ ಕಥೆ. ಇಂಥ ಹೊಸ ಮೂವಿಯ ಎಕ್ಸ್ಪ್ಲನೇಷನ್ ಗಾಗಿ ತ್ರಿಬಲ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.